ಇನ್ಫಿನಿಕ್ಸ್ನಲ್ಲಿ ನನಗೆ ಫೋನ್ಸ್ಗಳು ಅಷ್ಟೊಂದು ಇಷ್ಟ ಆಗಲ್ಲ ಗುರು. ನಾನು ಇದನ್ನು ಯೂಸ್ ಮಾಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಇದಿರುವಂಥ ವಾಟ್ಸಪ್ ಎಲ್ಗೂ ನಮಸ್ಕಾರ. ಸೊ ಸದ್ಯಕ್ಕೆ ನಮ್ಮಲ್ಲೆಲ್ಲ ಲೈಟ್ ಇಲ್ಲ ಗುರು, ಮಳೆ ಬರ್ತಾ ಇದೆ, ಸೋಲಾರ್ ಚಾರ್ಜ್ ಆಗ್ತಿಲ್ಲ. ಸೊ ಯಾರಿಗೆ ಹೇಳೋಣ ನಮ್ಮ ಒಳಗಿನ ಪ್ರಾಬ್ಲಮ್, ನಿಮಗೆ ಹೇಳಬೇಕು. ಸೊ ಖಂಡಿತ ಇವತ್ತು ಡೋಂಟ್ ಬೈ ದೀಸ್ ಸ್ಮಾರ್ಟ್ ಫೋನ್ಸ್ ಅಂತ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಫೋನ್ಸ್ಗಳನ್ನ ತೊಗೊಳ್ಬೇಡಿ ಅಂತ ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತಾ ಇದ್ದೀನಿ. 4-5 ಸ್ಮಾರ್ಟ್ ಫೋನ್ಸ್ಗಳಿದೆ, ಬಟ್ ತುಂಬ ಜನ ಈ ಫೋನ್ಸ್ಗಳಿಗೆ ಅಟ್ರಾಕ್ಟ್ ಇದ್ದಾರೆ. ಸೊ ಅಂಥ ಫೋನ್ಸ್ಗಳಿದೆ. ಸೊ ನೀವೇನಾದರೂ ಹೊಸ ಫೋನ್ ತೊಗೊಳ್ತಿದ್ದೀರಾ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು 4G ಫೋನ್ಸ್ಗಳನ್ನೆಲ್ಲ ಮರ್ತು ಬಿಡಿ ಆಯ್ತಾ. ಇದು ರೀಸೇಲ್ ವ್ಯಾಲ್ಯೂ ಎಲ್ಲ ತುಂಬ ಕಮ್ಮಿ ಆಗುತ್ತೆ. ಸೊ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ. ಜನಕ್ಕೆ ಹೊಸದಾಗಿ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡಿಬಿಡೋಣ. ಸೊ ಲಿಸ್ಟಲ್ಲಿ ಮೊದಲನೇ ಸ್ಮಾರ್ಟ್ ಫೋನ್ ಬರ್ತಾ ಇದೆ ರೆಡ್ಮಿ K50i. ನನ್ನ ಸ್ವತಃ ಫ್ರೆಂಡ್ಸೇ ಬೇಡ ಮಚ್ಚ ಅಂದ್ರು, 2 ಜನ ಇದೇ ಫೋನನ್ನು ತಗೊಂಡಿದ್ದಾರೆ. ಸೊ ಇದರಲ್ಲಿ 6.6 ಇಂಚಸ್ ಇರುವಂಥ IPS LCD ಪ್ಯಾನಲ್ ಕೊಡ್ತಿದ್ದಾರೆ ರೂಪಾಯಿ 26,000 ರೂಪಾಯಿಗೆ. ಸೊ ಮೊದಲನೇದಾಗಿ ನನಗೆ ಸ್ಪೆಷಲಿ 22, 23 ಅಥವಾ 25,000 ರೂಪಾಯಿ ಮೇಲೆ ನಾನು ರೆಡ್ಮಿ ರಿಯಲ್ಮಿ ಫೋನ್ಸ್ಗಳನ್ನ ಇಷ್ಟಪಡೋದೇ ಇಲ್ಲ ಮತ್ತು ಜನರಿಗೆ ತೊಗೊಳ್ಳಿ ಅಂತ ಕೂಡ ಹೇಳೋದೇ ಇಲ್ಲ. ಸೊ ಇಲ್ಲಿ ಸ್ಪೆಷಲಿ ಲೈಕ್ ಒಂದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಂತ ನನಗೆ ಅನ್ಸೋದೇ ಇಲ್ಲ ಈ ಪ್ರೈಸ್ ರೇಂಜ್ ಆಯ್ತಾ. ಇದರಲ್ಲಿ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿನ ಕೊಡ್ತಿದ್ದಾರೆ. ಸೊ ಉಳಿದಿರೋ ಫೀಚರ್ಸ್ಗಳೆಲ್ಲ ಓಕೆ, ನಾರ್ಮಲಿ ಚೆನ್ನಾಗಿದೆ ಅಂತ ಹೇಳ್ಕೋಬೋದು. ಬಟ್ ನಾವೊಂದು ಬ್ರ್ಯಾಂಡ್ಗೆ ದುಡ್ಡು ಕೊಡ್ತಾ ಇದ್ದ ಮೇಲೆ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರಬೇಕು. ಸೊ ಇದನ್ನ ಬಿಟ್ಟರೆ ನೀವು ಇನ್ನಷ್ಟು 2,000 ರೂಪಾಯಿ ಜಾಸ್ತಿ ಹಾಕಿದ್ರೆ ಪೋಕೋ F4 ಸಿಗುತ್ತೆ. ಸೊ ಇದೊಂದು ಗೇಮಿಂಗ್ ಸಲುವಾಗಿ ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರ್ ಕೊಡ್ತಿದ್ದಾರೆ. ಆಂಬ್ಲೆಡ್ ಪ್ಯಾನಲ್ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಗ್ಲಾಸ್ ಬಾಡಿ ಸಿಗ್ತಾ ಇದೆ. ಸೊ ಇಲ್ಲಿ ನಾವು ಇಷ್ಟೊಂದು ಚೇಂಜಸ್ಗಳು ನೋಡ್ತಾ ಇದ್ವಿ. ಪೋಕೋ ಕೂಡ 28,000 ರೂಪಾಯಿಗೆ ಇದೊಂದು ತಗೊಳ್ಳುವಂಥ ಮತ್ತೊಂದು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಬೆಸ್ಟ್ ಆಪ್ಷನ್ ಸ್ಪೆಸಿಫಿಕೇಶನ್ ವೈಸ್. ಮತ್ತು ನಾನು ಆ ಫೋನ್ನ ಯೂಸ್ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದೊಂದು ಬೆಟರ್ ಆಪ್ಷನ್ ಆಗ್ಬೋದು. ಇದು ಬೇಡಪ್ಪ ಅಂತಂದ್ರೆ ವಿವೋ ಸಬ್ ಬ್ರ್ಯಾಂಡ್ ಐಕ್ಯೂ Neo 6ನ ತಗೊಳ್ಳಿ. ಇನ್ನು ತುಂಬ ಆಪ್ಷನ್ಸ್ಗಳಿದೆ. ಸೊ K50i ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಗುರು, ಡೋಂಟ್ ಬೈ. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಅದು ವಿವೋ V25 Pro. ಈ ಫೋನ್ ಬಗ್ಗೆ ನಾನು ಅನಿಸಿಕೆಗಳನ್ನ 2 ಸರ್ತಿ ತಿಳಿಸಿದ್ದೀನಿ ಆಯ್ತಾ. ಬಿಫೋರ್ ಲಾಂಚ್ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಫೋನ್ ಬಗ್ಗೆ ಅನಿಸಿಕೆ ತಿಳಿಸಿದ್ದೆ. ಸೊ ಆಫ್ಟರ್ ನನಗೆ ಬ್ರ್ಯಾಂಡ್ ಫೋನ್ ಕಳಿಸ್ತು ಅವಾಗ ಕೂಡ ಈ ಫೋನನ್ನು ತೊಗೊಳ್ಬೇಡಿ ನಾನಂತ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈ ಫೋನಲ್ಲಿ ಡೈಮಂಡ್ ಸಿಟಿ 1300 ಪ್ರೊಸೆಸರ್ನ ಕೊಡ್ತಿದ್ದಾರೆ. ಮತ್ತು ಇದೊಂದು ಅಪ್ಗ್ರೇಡೆಡ್ ಡಿವೈಸ್ ಅಂತ ಅನಿಸ್ಲಿಲ್ಲ ಆಯ್ತಾ. ವಿವೋ V23 Pro ಆದಮೇಲೆ ವಿವೋ V25 Pro ಏನು ಬಂತು, ಇದು ಅಷ್ಟೊಂದು ಅಪ್ಗ್ರೇಡ್ ಇದರಲ್ಲಿ ಇಲ್ಲ. ಮತ್ತು ಇದರಲ್ಲಿ ಸಿಂಗಲ್ ಬಾಟಮ್ ಸ್ಪೀಕರ್ ಕೊಡ್ತಿದ್ದಾರೆ. LPDDR4X RAM ನೋಡ್ತಾ ಇದ್ವಿ. 36,000 ರೂಪಾಯಿನಲ್ಲಿ ಏನೆಲ್ಲ ಫೀಚರ್ಸ್ನ ಒಳಗೊಂಡು ಬಂದಿರಬೇಕು. ವಿವೋ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಂತಾನೆ ಹೇಳುತ್ತೆ. ಬಟ್ ಐಕ್ಯೂಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ಪೆಷಲ್ ವಿವೋ ಚಿಪ್ ಎಲ್ಲ ಇರ್ಬೋದು. ಬಟ್ ಅಷ್ಟೊಂದು ಒಳ್ಳೆ ಕ್ಲಾರಿಟಿ ಕೂಡ ನಾನು ಕ್ಯಾಮ್ರಾದಲ್ಲಿ ನೋಡಿಲ್ಲ. ಅದನ್ನ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಕ್ಯಾಮ್ರಾ ಸೆಂಟ್ರಿಕ್ ಅಂದ ತಕ್ಷಣ ಜಸ್ಟ್ ಕ್ಯಾಮ್ರಾ ಸೆಂಟ್ರಿಕ್ ಫೀಚರ್ಸ್ಗಳನ್ನೇ ಕೊಡಬಾರ್ದು ಬ್ರ್ಯಾಂಡ್. ಉಳಿದಿರುವಂಥ ಆಲ್ರೌಂಡರ್ ಫೋನ್ ಆಗಿರಬೇಕು ಅಂತ ನನ್ನ ಒಪಿನಿಯನ್ ಆಯ್ತಾ. ಅದಕ್ಕೆ ನಾನು ಈ ಫೋನನ್ನು ತಗೊಳ್ಳಿ ಅಂತ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ಗಳು ಬರುತ್ತೆ ಅದು ಒನ್ ಪ್ಲಸ್. ಟ್ರಸ್ಟ್ ಮೀ, ಆನೆಸ್ಟ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೀಸೆಂಟ್ಲಿ ಒನ್ ಪ್ಲಸ್ ಕೆಲವೊಂದು ಡಿವೈಸ್ಗಳನ್ನ ಲಾಂಚ್ ಮಾಡಿದರೆ. ಸೊ ಇದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸ್ತಾ ಆಯ್ತಾ. ಸ್ಪೆಷಲಿ ಒನ್ ಪ್ಲಸ್ Nord 2, Nord 2T, Nord CE ಲೈಟ್ ಎಲ್ಲ ಲೈಕ್ ರಿಯಲ್ಮಿ ಫೋನ್ಸ್ಗಳು ಮತ್ತು ಓಪೋ ಫೋನ್ಸ್ಗಳಿರುವಂಥ ಮಿಕ್ಸರ್ನ ಇಟ್ಕೊಂಡು ಇವರು ಚಿಕ್ಕ ಪುಟ್ಟ ಅಪ್ಗ್ರೇಡ್ಸ್ನ ಮಾಡ್ಕೊಂಡು ಹೊಸ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಬಟ್ ಇದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸ್ಲಿಲ್ಲ. ಇಷ್ಟಲ್ಲೇ ಓಪೋ ರೆನೋ 8 ಸೀರೀಸ್ ಏನಿದೆ ನೋಡಿ, ಓಪೋ ರೆನೋ 8 ಮತ್ತು ರೆನೋ 8 Pro 2 ಫೋನ್ಸ್ಗಳನ್ನ ರಿವ್ಯೂ ಮಾಡಿದ್ದೀನಿ. ಸೊ Nord 2T ಮತ್ತು ರೆನೋ 8 ಸೀರೀಸ್ನಲ್ಲಿ ಏನು ಚೇಂಜಸ್ ಇಲ್ಲ. ಸ್ವಲ್ಪ ಲೈಕ್ ಇವರು ಪೋಕೋ ರೆಡ್ಮಿ ಥರ ಎಲ್ಲ ಕಂಪ್ಯಾರಿಸನ್ ಮಾಡಲ್ಲ ಆಯ್ತಾ. ಅಂದರೆ ಕಂಪ್ಲೀಟ್ ರೀಬ್ರ್ಯಾಂಡ್ ಇರಲ್ಲ. ಬಟ್ ಸ್ವಲ್ಪ ಸ್ಪೀಕರ್ ಎಲ್ಲ ಚೇಂಜಸ್ ಮಾಡಿದ್ದಾರೆ ಮತ್ತು ಗ್ಲಾಸ್ ಬಾಡಿ ಎಲ್ಲ ಕೊಡಿದ್ದಾರೆ. ರೆನೋ 8 ಪ್ಲಾಸ್ಟಿಕ್ ಏನೋಯ್ತು. ಸೊ ಇಂಥ ಫೀಚರ್ಸ್ಗಳನ್ನ ಮೇನ್ಲಿ ಜರ ಸ್ವಲ್ಪ ಚೇಂಜಸ್ ಮಾಡಿ ಜನರನ್ನ ಟಾರ್ಗೆಟ್ ಮಾಡಿ ಇವ್ರು ಫೋನ್ ಲಾಂಚ್ ಮಾಡ್ತಾರೆ. ಬಟ್ ಮೊದಲಿನ ಒನ್ ಪ್ಲಸ್ ಏನಿತ್ತು, ಸದ್ಯಕ್ಕೆ ಒನ್ ಪ್ಲಸ್ ಇಲ್ಲ. ಸೊ Nord 2T ನಾನು ಓಪೋ ರೆನೋ 8 ಸೀರೀಸ್ಗಿಂತ ಬೆಟರ್. ಸೊ ಓಪೋ ಬೇಡ, ಒನ್ ಪ್ಲಸ್ ಬೇಕು ಅನ್ನೋರು ಸ್ವಲ್ಪ ಫೋನ್ಸ್ಗಳನ್ನ ನೋಡಿಕೊಂಡು ತೊಗೋಬೋದು ಅಷ್ಟೇ. ಬಟ್ ಒನ್ ಪ್ಲಸ್ ಕೂಡ ನೋ ಮೋರ್ ಇಂಟ್ರೆಸ್ಟಿಂಗ್ ಫೋನ್ಸ್ಗಳನ್ನ ತೊಗೊಂಡು ಬರ್ತಾ ಇಲ್ಲ. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ಗಳು ಬರುತ್ತೆ. ನಾನು ಆನೆಸ್ಟ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ಫಿನಿಕ್ಸ್ನಲ್ಲಿ ನನಗೆ ಫೋನ್ಸ್ಗಳು ಅಷ್ಟೊಂದು ಇಷ್ಟ ಆಗಲ್ಲ ಗುರು. ನಾನು ಇದನ್ನ ಯೂಸ್ ಮಾಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಇದಿರುವಂಥ ಮೇನ್ ಪಾಯಿಂಟ್ಸ್ಗಳನ್ನ ಕೂಡ ಲೈಕ್ ಜನರಿಗೆ ಅರ್ಥ ಆಗುವ ಹಾಗೆ ತುಂಬ ಡೀಟೇಲ್ ಆಗಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನು ಅಬ್ಸರ್ವ್ ಮಾಡಿದ ಹಾಗೆ ರೀಸೆಂಟ್ಲಿ ಇನ್ಫಿನಿಕ್ಸ್ ತುಂಬ ಒಳ್ಳೆ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದೆ. ಅದು ಇನ್ಫಿನಿಕ್ಸ್ 12 ಆಗಿರಲಿ, 12 Pro ಇಲ್ಲೆಲ್ಲ 12 GB 256 GB ಹತ್ರ 15-20 ಸಾವಿರ ರೂಪಾಯಿಗೆ ಮಾರ್ಕೆಟಲ್ಲಿ ಆನ್ ಪೇಪರ್ ಸ್ಪೆಸಿಫಿಕೇಶನಲ್ಲಿ ಸದ್ಯಕ್ಕೆ ಬೆಸ್ಟ್ ಅಪ್ಪ ಅಂತಂದರೆ ಇನ್ಫಿಕ್ಸ್ ಅಂತ ಹೇಳಬಲ್ಲೆ. ಬಟ್ ಯೂಸೇಜಲ್ಲಿ ಇವರು ಏನು ಅಂದರೆ ಏನು ಅಲ್ಲ. ಸೊ ನೀವು ಯಾವಾಗ ಫೋನ್ಸ್ಗಳನ್ನ ತೊಗೊಂಡು ಯೂಸ್ ಮಾಡ್ತೀರಾ ನೋಡಿ, ಅದನ್ನು ಲೈಕ್ 1 ವೀಕ್ 2 ವೀಕ್ ಯೂಸ್ ಮಾಡಿದಾಗ ಗೊತ್ತಾಗಲ್ಲ. ನೀವು ಲಾಂಗ್ ಟರ್ಮ್ 1 ತಿಂಗಳು 2 ತಿಂಗಳು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಅದರಿರುವಂಥ ಲ್ಯಾಗ್ ಮತ್ತು ಪರ್ಫಾರ್ಮೆನ್ಸ್ ಏನಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್ ನಾನು ಇನ್ಫಿನಿಕ್ಸ್ Note 11
ತೊಗೊಂಡಿದ್ದೆ, ಅದಕ್ಕಿಂತ ಮುಂಚೆ ನೋಟ್ 5 ಸೀರೀಸ್ ಕೂಡ ಯೂಸ್ ಮಾಡಿದ್ದೆ. ಎರಡು ಫೋನ್ಸ್ಗಳನ್ನ ಸ್ವತಃ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನ ಮರಳಿ ಸೇಲ್ ಮಾಡಿದೆ ನನ್ನ ಕೆಲವೊಂದು ಫ್ರೆಂಡ್ಸ್ಗೆ. ಸೊ ಅವರಿಂದ ಫೀಡ್ಬ್ಯಾಕ್ ಸಿಕ್ತು ನನಗೆ. ಸೊ ಈ ಫೋನ್ನ ಯಾವ ಬಾವಿಯಲ್ಲಿ ಬಿಸಾಕ್ಲಿ ಗುರು ಅನ್ನೋ ಹಾಗೆ ಕ್ಲಿಯರ್ ಆಗಿ ವಾಯ್ಸ್ ರೆಕಾರ್ಡ್ ಇದ್ರೆ ಹಾಕ್ತೀನಿ ನಾನು ಫೋನ್ಸಲ್ಲಿ ಮಾತಾಡಿರೋದು. ಬಟ್ ಈ ರೇಂಜ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಇತ್ತು ಆಯ್ತಾ. ಸೊ ನಾರ್ಮಲಿ ಲೈಕ್ ಒಬ್ಬ ರಿವ್ಯೂವರ್ ಫೋನ್ಸ್ಗಳನ್ನ ತಗೊಳ್ತಾನೆ, ಒಂದು ವೀಕ್ ಯೂಸ್ ಮಾಡ್ತಾನೆ. ಬಟ್ ರಿಯಲ್ ಲೈಫಲ್ಲಿ ಜನ ಅದನ್ನ ಯೂಸ್ ಮಾಡಬೇಕಾದ್ರೆ ಅಲ್ಲಿ ತುಂಬ ಇಶ್ಯೂ ಕಂಡು ಬರುತ್ತೆ. ನಾವು ಬೇರೆ ಬೇರೆ ಫೋನ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಲಾಂಗ್ ಟರ್ಮ್, ಬಟ್ ಇನ್ಫಿನಿಕ್ಸ್ ಫೋನ್ಸ್ನ ನಾನು ಯೂಸ್ ಮಾಡಿಲ್ಲ ಗುರು ಲಾಂಗ್ ಟರ್ಮ್. ಸೊ ಸಿಮ್ ಕಾರ್ಡಲ್ಲಿ ಹಾಕಿ ಒಂದು ವೀಕ್ ಯೂಸ್ ಮಾಡಿರ್ಬೋದು ಅಷ್ಟೇ. ಬಟ್ ಲಾಂಗ್ ಟರ್ಮ್ ಯೂಸೇಜಲ್ಲಿ ಈ ಫೋನ್ಸ್ಗಳಲ್ಲಿ ಅಷ್ಟೊಂದು ಲೈಕ್ ಇಂಪ್ರೆಸಿವ್ ಇರುವಂಥ ಮತ್ತು ಒಳ್ಳೆಯ ಫೀಚರ್ಸ್ಗಳನ್ನ ನಾವು ಇಟ್ಕೊಳ್ತೀವಿ ಅಂತ ನನಗೆ ಅನಿಸಲ್ಲ. ಸೊ ಇದೊಂದು ಪ್ರಾಮಾಣಿಕ ಅನಿಸಿಕೆ ಆಯಿತಾ. ಸೊ ಇನ್ಫಿನಿಕ್ಸಲ್ಲಿ ಆನ್ ಪೇಪರ್ ನೋಡಿಬಿಟ್ಟು ಫೋನ್ಸ್ಗಳನ್ನ ಸುತ್ತಕ್ಕೆ ಹೋಗ್ಬಿಡಿ. ಸೊ ಸ್ವಲ್ಪ ಡೀಪಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡಿ, ದುಡ್ಡು ಇನ್ವೆಸ್ಟ್ಮೆಂಟ್ ನೀವೇ ಮಾಡ್ತಿದ್ದಾರೆ. ಇಡೀಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ಗಳು ಬರುತ್ತೆ. ಒಂದು ಪೋಕೋ M5 5G ಮತ್ತೊಂದು ರೆಡ್ಮಿ 11 ಪ್ರೈಮ್ 4G ವೇರಿಯಂಟ್ ಆಯ್ತಾ. ಸೊ ಎರಡೂ ಫೋನ್ಸ್ಗಳು ಸೇಮ್ ಇದೆ, ಜಸ್ಟ್ ರೀಬ್ರ್ಯಾಂಡ್ ಮಾಡಿಬಿಟ್ಟು ಪೋಕೋನವರು ಇದನ್ನ ಪೋಕೋ M5 5G ಹೆಸರಿಂದನೂ ತೊಗೊಂಡು ಬರ್ತಿದ್ದಾರೆ ಆಯ್ತಾ. ಸೊ ಇಲ್ಲಿ ರೀಬ್ರ್ಯಾಂಡಿಂಗ್ ಬಗ್ಗೆ ನನಗೆ ಯಾವುದೇ ಬ್ರ್ಯಾಂಡ್ಸ್ನ ರೀಬ್ರ್ಯಾಂಡ್ ಮಾಡಿದ್ರೆ ನಂಗೆ ಪರ್ಸ್ನಲಿ ಏನು ಮ್ಯಾಟರ್ ಆಗಲ್ಲ. ಬಟ್ ಎಂಡ್ ಆಫ್ ದ ಡೇ ಆ ಫೋನ್ ಚೆನ್ನಾಗಿರಬೇಕು. ಮತ್ತು ರೀಬ್ರ್ಯಾಂಡ್ ಮಾಡೋದಕ್ಕಿಂತ ಫೋನ್ಗಿಂತ ಸ್ವಲ್ಪ ಪ್ರೈಸಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರಪ್ಪ ಅಂದರೆ ಇನ್ನಷ್ಟು ಚೆನ್ನಾಗಿರುತ್ತೆ, ಜನರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಇದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಪೋಕೋ ಎಷ್ಟೋ ದಿವಸಗಳಿಂದ ಇದನ್ನೇ ಮಾಡ್ತಾ ಬಂದಿದೆ. ಸೊ ವ್ಯಾಲ್ಯೂ ಫಾರ್ ಮನಿ ಇದರ ಪ್ರೈಸ್ ಕಮ್ಮಿ ಯಾವಾಗ ಆಗುತ್ತೆ ನೋಡಿ. ಇನ್ ಕೇಸ್ ರೆಡ್ಮಿ 11 ಪ್ರೈಮ್ ಪ್ರೈಸ್ ಏನೋ 15,000 ರೂಪಾಯಿ ಆಯಿತು, ಮತ್ತು ಪೋಕೋ M5 ನಿಮಗೆ 13,000 ರೂಪಾಯಿ, ಸೇಮ್ ಫೀಚರ್ಸ್ನ ಇದ್ರೊಳಗೆ ಒಳಗೊಂಬಂತಪ್ಪ ಅಂದರೆ ಆರಾಮಾಗಿ ನಾವು ಈ ಫೋನ್ಸ್ನ ತೊಗೊಳ್ಳಿ ಅಂತ ಹೇಳ್ಬೋದು. ಸೊ ಅದಕ್ಕೊಂದು ವ್ಯಾಲ್ಯೂ ಫಾರ್ ಮನಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ಲಿ. ಸೊ ಅದಕ್ಕೆ ಬಜೆಟಲ್ಲಿ ನಾವು ತುಂಬ ಬ್ರ್ಯಾಂಡ್ಸ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಥಿಂಕ್ ಮಾಡಿಬಿಟ್ಟು ಫೋನ್ಸ್ಗಳನ್ನ ತೊಗೋದಕ್ಕಿಂತ ನಾವು 20,000 ರೂಪಾಯಿ ಮೇಲೆ ಯಾವ ಕೊಡ್ತೀವಿ ಅವಾಗ ಬ್ರ್ಯಾಂಡ್ಸ್ ಬಗ್ಗೆ ವಿಚಾರ ಮಾಡೋಣ ಅಂತೆ. ಸೊ ಬಜೆಟಲ್ಲಿ ಬ್ರ್ಯಾಂಡ್ಸ್ಗಳ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ. ಇದು ಪರ್ಸನಲಿ ನನ್ನ ಒಪಿನಿಯನ್, ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ ಗೊತ್ತಿಲ್ಲ. ಬಟ್ ರೀಬ್ರ್ಯಾಂಡಿಂಗ್ ಯಾವಾಗ ನಮ್ಗೆ ಕಂಫರ್ಟೇಬಲ್ ಅನ್ಸುತ್ತೆ, ಕಡಿಮೆ ಬೆಲೆಗೆ ಸಿಕ್ತಂದ್ರೆ ಖಂಡಿತ ಆ ಫೋನ್ಸ್ಗಳನ್ನ ತೊಗೋಣ ಅಂತೆ. ಸೊ ನಾನು ಪೋಕೋ M5ನ ಟೆಸ್ಟ್ ಮಾಡಿಲ್ಲ, ಆ ಫೋನ್ಸ್ಗಳನ್ನ ನಂಗೆ ಕಳ್ಸಿಕೊಟ್ಟಿಲ್ಲ. ಮತ್ತು 11 ಪ್ರೈಮ್ 4G ಏನಿದೆ ಅದು ಬಂದಿಲ್ಲ, ಬಟ್ 11 ಪ್ರೈಮ್ 5G ಏನಿದೆ ಅದು ನನ್ನ ಹತ್ರ ಇದೆ. ಸೊ ಅದ್ರ ಬಗ್ಗೆ ವಿಡಿಯೋ ನಾಳೆ ಬರುತ್ತೆ. ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ನೀವು ಯಾವುದೇ ಡಿವೈಸ್ಗಳನ್ನ ತೊಗೊಳ್ಳಿ, ಒಂದು ವ್ಯಾಲ್ಯೂ ಫಾರ್ ಮನಿ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಆಮೇಲೆ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಆಯಿತಾ. ಸೊ ಜಸ್ಟ್ ನಾವು ನಮ್ಮ ಒಪಿನಿಯನ್ಸ್ನ ಶೇರ್ ಮಾಡ್ತಾ ಹೋಗ್ತಿರ್ತೀವಿ ಅಷ್ಟೇ. ಸೊ ನಾನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನೀವು ಹೊಸ ಫೋನ್ನ ತೊಗೋತಿದ್ರೆ ಅಂತಂದರೆ 5G ಫೋನೇ ತೊಗೊಳ್ಳಿ. 4G ತೊಗೊಂಡ್ರಿ ಅಂತಂದರೆ ಅದರ ರೀಸೇಲ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. 5G ನಮ್ಗೆ ಅಕ್ಟೋಬರ್ ಲಾಂಚ್ ಆಗ್ತಿದೆ ಅಂತ ಗೊತ್ತು, ಮತ್ತೆ ನಾವು ಯಾಕೆ 4G ಫೋನ್ಸ್ನ ತೊಗೋಬೇಕು. ಇವಾಗ ಪೋಕೋ M5 5G ಅಲ್ಲ, ಇದು 4G ಡಿವೈಸ್ ಇದೆ. ರೆಡ್ಮಿ 11 ಪ್ರೈಮ್ 5G ಇಲ್ಲ, ಒಂದು 4G ಮತ್ತು 5G ಕೊಡ್ತಿದ್ದಾರೆ. ಸೊ 4Gನ ತೊಗೋಬೇಡಿ. ಬ್ರ್ಯಾಂಡ್ಸ್ ಇನ್ನೂ ಹೊಸ ಫೋನ್ಸ್ ಏನಾಗಿ ಲಾಂಚ್ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ, ಬಟ್ 5G ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಅದಷ್ಟು ಒಂದು ಒಳ್ಳೆ ಫೋನ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರಿಸರ್ಚ್ ಮಾಡಿ. ಸೊ ಈ ಎಪಿಸೋಡ್ ನಿಮ್ಗೆ ಎಷ್ಟೊಂದು ಇಷ್ಟ ಆಯಿತು ಅಂತ ಲೈಕ್ಗಳ ಮುಖಾಂತರ ತಿಳಿಸ್ಕೊಡಿ. ನಮಸ್ಕಾರ.